ಒಂದು 5 ಮಿನಿಟ್ಸ್ ನಾನು ಹಾಗೆ ಡ್ರೈ ಆಗೋದಕ್ಕೆ ಬಿಟ್ಬಿಡೋಣ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಹೆಡ್ಲೈಟ್ಸ್ ಬಗ್ಗೆ ಇರುತ್ತೆ. ಅಂದರೆ ಏನಂದರೆ, ಇವಾಗ ಹಳೇದಾಗ್ತಾ ಏನಾಗುತ್ತೆ, ಒಂದು ಆಕ್ಸಿಡೇಷನ್ ಅಂತ ಒಂದು ಫಾರ್ಮ್ ಆಗಿಬಿಡುತ್ತೆ ಹೆಡ್ಲೈಟ್ಸ್ ಮೇಲೆ. ಸ್ವಲ್ಪ ವಿಸಿಬಿಲಿಟಿ ಕ್ಲಿಯರೆನ್ಸ್ ಇರೋದಿಲ್ಲ. ದುಡ್ಡಿರೋರು ಹೊಸ ತಗೊತಾರೆ, ಸ್ವಲ್ಪ ಸುಮಾರಾಗಿ ಏನೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋನವರು ರಬ್ಬಿಂಗ್ ಮಿಷಿನ್ ರಬ್ಬಿಂಗ್ ಮಾಡಿಸ್ಕೊತಾರೆ JC ರೋಡಲ್ಲಿ ಅಥವಾ ಶಿವಾಜಿ ನಗರದಲ್ಲಿ. ನಾನು ಆ್ಯಕ್ಚುಲಿ ಒಂದ್ಸಲ ನಿನ್ನೆ ಸಣ್ಣ ಪುಟ್ಟ ಮಾರ್ಕ್ಸ್ ಬಂದಿದೆ ಕಾರಲ್ಲಿ, ಸ್ವಲ್ಪ ಟಚಪ್ ಮಾಡೋಣ, ಸ್ವಲ್ಪ ಆ ಸ್ಕ್ರಾಚ್ನ ಸ್ವಲ್ಪ ನಾವು ಅವಾಯ್ಡ್ ಮಾಡಿಸೋದಕ್ಕೆ ಒಂದು ರಬ್ಬಿಂಗ್ ಕಾಂಪೌಂಡ್ ಅಂತ ತೊಗೊಂಡೆ ನಾನು. ಇದು ಮೋಟಾಮ್ಯಾಕ್ಸ್ ಅವ್ರದ್ದು. ಇದು ಜಸ್ಟ್ 70 ರೂಪೀಸ್ ಇದೆ. ಒಂದು ಸಾಫ್ಟ್ ಕ್ಲಾತ್ ಮತ್ತೆ ಒಂದು ಹೊಸದಕ್ಕೆ ಒಂದು ಬಟ್ಟೆ. ಸೊ ಈ 3 ಇಟ್ಕೊಂಡಿದ್ದೆ. ಸೊ ನನಗೇನು ಅನಿಸ್ತಂದ್ರೆ, ಒಂದ್ಸಲ ಯಾಕೆ ಇದ್ರಲ್ಲಿ ಟ್ರೈ ಮಾಡಬಾರ್ದು ನಾವು, ಒಂದು ಈ ಆಕ್ಸಿಡೇಷನ್ ಆದರೂ ಹೋಗುತ್ತಾ. ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಇವಾಗ ಒಂಥರ ಡಲ್ಲ ಕಾಣಿಸೋದಿಲ್ಲ ಎಲ್ಲ. ಸೊ ಅದೆಲ್ಲಾನು ರಿಮೂವ್ ಮಾಡೋಕ್ಕಾಗುತ್ತಾ, ಟ್ರೈ ಮಾಡೋಣ ನಾವು ಇದರಲ್ಲಿ. ಸೊ ಈ ಒಂದು ಮೋಟೋಮ್ಯಾಕ್ಸ್ 2K ರಬ್ಬಿಂಗ್ ಕಾಂಪೌಂಡ್ ಅಲ್ಲಿ ಏನಾದರೂ ಒಂದು ಈ ಆಕ್ಸಿಡೇಷನ್ ರಿಮೂವ್ ಮಾಡಿ ಸ್ವಲ್ಪ ಈ ಗ್ಲಾಸ್ ಎಲ್ಲ ಒಂದು ಶೈನಿಂಗ್ ಬರ್ಸಂಗೆ ಏನಾದರೂ ಮಾಡೋಕ್ಕಾಗುತ್ತಾ ಅಂತ ಚೆಕ್ ಮಾಡೋಣ. ಜಸ್ಟ್ ಒಂದು 70 ರೂಪೀಸ್, ಇದೊಂದು 30 ರೂಪೀಸ್. ಸೊ ಒಂದು ಟೋಟಲ್ 120 ರೂಪೀಸ್ ಒಂದು ಲೆಕ್ಕ ಮಾಡ್ಕೊಂಡಿದ್ದೀನಿ. ಅಂದ್ರೆ ಇದು ನಂಗೆ ರಿಪೀಟೆಡ್ ಆಗಿ ಅವಾಗ ಮಾಡ್ಕೋಬಹುದು. ಸೊ ಇದರಿಂದ ನಿಮ್ಗೆ ಲಾಸ್ ಅಂತೂ ಆಗಲ್ಲ. ಸೊ ಈ ಒಂದು ಪ್ರಯತ್ನ ಮಾಡೋಣ. ಹೆಂಗಿದೆ ರಿಸಲ್ಟ್ ಅಂದ್ಬಿಟ್ಟು ನಿಮ್ಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ನಾನು. ಚೆನ್ನಾಗಿದೆ ಅಂತ ಹೇಳ್ತೀನಿ, ಚೆನ್ನಾಗಿಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀನಿ. ರಿಸಲ್ಟ್ ನ ಲಾಸ್ಟ್ ಅಲ್ಲಿ ನೋಡೋಣ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಸೊ ಮೊದಲಿಗೆ ನಾವು ಒಂಚೂರು ಹೆಡ್ಲೈಟ್ ನ ಒಂಚೂರು ಕ್ಲೀನ್ ಮಾಡ್ಕೊಳ್ಳೋಣ ನೀರಲ್ಲಿ. ಸೊ ಏನಾದರೂ ಒಂದು ಸಣ್ಣ ಪುಟ್ಟ ಡಸ್ಟ್ ಗೀಸ್ಟ್ ಇತ್ತಂದರೆ ಸ್ವಲ್ಪ ಅದನ್ನು ನಾವು ಅವಾಯ್ಡ್ ಮಾಡ್ಬೋದು, ಸ್ಕ್ರ್ಯಾಚಸ್ ಬರ್ದಿರಂಗೆ. ನಂತರ ನೀಟಾಗಿ ಅದನ್ನು ನಾವು ಒರೆಸ್ಬಿಡೋಣ. ಒರೆಸಾಯ್ತು. ಈಗ ನಾನು ಇದಕ್ಕೆ ರಬ್ಬಿಂಗ್ ಕಾಂಪೌಂಡ್ನ ಅಪ್ಲೈ ಮಾಡ್ತೀನಿ. ಸೊ ಇವಾಗ ಮೋಟೋಮ್ಯಾಕ್ಸ್ 2K ರಬ್ಬಿಂಗ್ ಕಾಂಪೌಂಡನ್ನು ಅಪ್ಲೈ ಮಾಡ್ತೀನಿ. ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ಎಷ್ಟೊಂದು ಟ್ರೈ ಡೈರೆಕ್ಟಾಗಿ ಹೆಂಗೂ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ನಿಮಗೂ ತೋರಿಸ್ಕೊಂಡು ಮಾಡಿದ್ರೆ ಅಟ್ಲೀಸ್ಟ್ ನಿಮಗೊಂದು ಐಡಿಯಾ ಬರುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಈ ಥರ ಇದೆ. ಸೊ ನಾನು ಏನು ಟೇಪ್ ಮಾಡೋದು ಅವೆಲ್ಲನೂ ಏನು ಮಾಡ್ತಿಲ್ಲ. ಬೇರೆ ವೀಡಿಯೋಸಲ್ಲಿ ಮಾಡಿರ್ತಾರೆ ಎಲ್ಲ ಸ್ವಲ್ಪ ಪ್ರೊಫೆಷನಲ್ ಆಗಿ. ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ನಿಮ್ಮ ಕೈಲಿ ಏನಾಗುತ್ತೋ, ಹೆಂಗೆ ಎಷ್ಟಾಗುತ್ತೋ ಅಷ್ಟು ನಿಮ್ಗೆ ನೀಟಾಗಿ ನಾನು ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಇದಾದ ನಂತರ ಬ್ರಷ್ ಏನು ಮಾಡೋದು ಬೇಡ, ಅದು ಕೂಡ ಸ್ಕ್ರಾಚಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕೈಯಿಂದಲೇ ನಾನು ಅದನ್ನು ರಬ್ ಮಾಡ್ಕೊಂಡು ಬರ್ತಾ ಇರ್ತೀನಿ. ಸೊ ಇದು ಬಂದ್ಬಿಟ್ಟು ಒಂದೇ ಕೋಟಿಂಗಲ್ಲಿ ನಿಮಗೆ ಚೇಂಜಸ್ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ನಾವು. ಒಂದು 2-3 ಕೋಟ್ಸ್ ಮಾಡೋಣ. ಈ ಥರ ಮಾಡಿದ್ಮೇಲೆ ಏನಾದರೂ ಒಂಚೂರು ಡಿಫ್ರೆನ್ಸ್ ಬರುತ್ತೆ ಅಂತ ನಾನು ನಂಬಿದ್ದೀನಿ. ನೋಡೋಣ. ಸೊ ನಾವು ಎಷ್ಟು ಪ್ರೆಷರಲ್ಲಿ ನಾವು ಇದನ್ನು ರಬ್ ಮಾಡ್ತಾ ಇರ್ತೀವಿ, ಅದಕ್ಕೆ ತಕ್ಕಂಗೆ ಅದು ಏನು ಆಕ್ಸಿಡೇಷನ್ ಅವೆಲ್ಲ ಏನಿದೆ ಅವೆಲ್ಲನೂ ರಿಮೂವ್ ಆಗೋ ಚಾನ್ಸಸ್ ಇರುತ್ತೆ. ಒಂದೇ ಥರ ಒಂದು ಫಾರ್ಮಲ್ಲಿ ಒಂದು ವೇವ್ ಆ್ಯಕ್ಷನಲ್ಲಿ ನೀವು ಅದನ್ನು ರಬ್ ಮಾಡ್ತಾ ಇರಿ. ಸೊ ಅದು ಈವನ್ ಆಗಿ ಸ್ಪ್ರೆಡ್ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ನನಗಂತೂ ಒಂಚೂರು ಕಲರ್ ವ್ಯತ್ಯಾಸ ಕಾಣಿಸ್ತಾ ಇದೆ. ಅಂದರೆ ಈ ಕಾಂಪೌಂಡ್ ಕಲರ್ ಚೇಂಜಸ್ ಇದೆ. ಮೊದಲು ಫ್ರೆಶ್ ಆಗಿತ್ತು, ಈಗ ಒಂಚೂರು ಡಲ್ ಆಗಿದೆ. ಸೊ ಮೋಸ್ಟ್ಲಿ ವರ್ಕ್ ಆಗ್ತಾ ಇದೆ ಅನಿಸುತ್ತೆ. ನೋಡೋಣ. ನಾನು ಇನ್ನೇನು ಯೂಸ್ ಮಾಡಿಲ್ಲ. ಇದ್ರ ಕೆಲವರು ಕೋಲ್ಗೇಟ್ ಪೇಸ್ಟಲ್ಲಿ ಬೇಕಿಂಗ್ ಸೋಡಾನು ಹಾಕಿರ್ತಾರೆ. ನಾನು ಏನೂ ಇಲ್ಲ, ಜಸ್ಟ್ ಇವಾಗ ಏನು ರಬ್ಬಿಂಗ್ ಕಾಂಪೌಂಡ್ ಇದೆ ಅದನ್ನು ಮಾತ್ರನೇ ನಿಮಗೆ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಸೊ ನೀವು ನೋಡ್ಬೋದು. ನಾನು ಇದನ್ನು ಮತ್ತೆ ನೀರಿಂದ ಸ್ವಲ್ಪ ವಾಶ್ ಮಾಡ್ತೀನಿ. ಬಿಸಿಲು ಇಲ್ಲದೇ ಇರೋ ಒಂದು ಜಾಗದಲ್ಲಿ ಕುತ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಕೆಲಸನ. ಆ್ಯಕ್ಚುಲಿ ಸ್ವಲ್ಪ ಚೇಂಜ್ ಇದೆ ಅನ್ನಿಸ್ತಾ ಇದೆ ನನಗೆ. ಬಟ್ ನನಗೆ ಆ ಸ್ಮೂತ್ನೆಸ್ ಇನ್ನೂ ಗೊತ್ತಾಗ್ತಿಲ್ಲ ಗ್ಲಾಸ್ ಮೇಲೆ. ಬಟ್ ಏನಂದರೆ ಒಂಚೂರು ವೈಟ್ ಥರ ಕಾಣಿಸ್ತಾ ಇದೆ ಅನ್ನಿಸ್ತಾ ಇದೆ. ನಾನು ಏನೋ ಅಂದ್ಕೊಂಡಿದ್ದೆ, ಬಟ್ ಡಿಫ್ರೆನ್ಸ್ ಅಂತೂ ನನಗೆ ಕಾಣಿಸ್ತಾ ಇದೆ. ಇನ್ನೂ ಒಂದು 2 ಕೋಟ್ ಹೊಡಿತೀನಿ ಇದಕ್ಕೆ. 2 ಕೋಟ್ ಮಾಡಿ ಇದಕ್ಕೆ ಚೆನ್ನಾಗಿ ಇನ್ನೂ ರಬ್ ಮಾಡಿ ಲಾಸ್ಟಲ್ಲಿ ನೋಡೋಣ. ಸೊ ಈಗ ಅದು ಮತ್ತೆ ಇದನ್ನು ಸ್ವಲ್ಪ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಮತ್ತೆ ಇನ್ನೊಂದು ಸಲ ಅಪ್ಲೈ ಮಾಡ್ತೀನಿ. ಬಟ್ಟೆಯಲ್ಲಿ ಒರೆಸ್ಕೊಂಬಿಡಿ. ಏನಾದರೂ ನೋಟಿಸ್ ಆಗ್ತಾ ಇದೆ ನಿಮಗೆ? ಇಲ್ಲಿ ಕಾಣಿಸ್ತಿದೆ ನಿಮಗೆ? ನನಗಂತೂ ಒಂಚೂರು ಡಿಫ್ರೆನ್ಸ್ ಇದೆ. ಆಕ್ಸಿಡೇಷನ್
ನನಗೆ ಕೈಯಲ್ಲಿ ಒರೆಸ್ತಾ ಇದ್ರೆ ಒಂಥರ ಸ್ಮೂತ್ ಫೀಲ್ ಅನ್ನಿಸ್ತಾ ಇದೆ. ಸೊ ಒಂದು ಲೇಯರ್ ಮೇಲೆ ಒಂದು ಕ್ಲೀನ್ ಆಗಿರೋ ಥರನೇ ಅನ್ನಿಸ್ತಾ ಇದೆ. ಇವಾಗ ಸೆಕೆಂಡ್ ಕೋಟ್ ಮಾಡೋಣ, ಮಾಡಿ ತಿರುಗಿ ಯಾವ ಥರ ಇರುತ್ತೆ ರಿಸಲ್ಟ್ ನೋಡೋಣ. ಇನ್ನೊಂದು ಸೆಕೆಂಡ್ ಕೋಟ್ ಮಾಡೋಣ. ಸ್ವಲ್ಪ ಪೇಷನ್ಸ್ ಇರಬೇಕು. ಆದರೆ ಈ ಕೆಲಸ ಮಾಡಬೇಕಾದ್ರೆ ಅರ್ಜೆಂಟ್ ಮಾಡಬಾರ್ದು. ಮಾಡೋದು ನೀಟಾಗಿ ಮಾಡಿಬಿಟ್ರೆ ಟೈಮು ಸೇವ್ ಆದಂಗೆ ಇರುತ್ತೆ ಮತ್ತು ದುಡ್ಡು ಸೇವ್ ಆದಂಗೆ. ಸರ್ಕ್ಯುಲರ್ ಫಾರ್ಮಲ್ಲಿ ರಬ್ ಮಾಡ್ತಾ ಇದ್ರೆ ಅದು ಬೆಸ್ಟ್. ಅದು ಒಂದು ಫಾರ್ಮ್, ಅದು ಆ ಥರ ಒಂದು ಶೇಪಲ್ಲಿ ನಾವು ಇದು ಮಾಡೋದು ಈವನ್ ಆಗಿ ಸ್ಪ್ರೆಡ್ ಔಟ್ ಆಗ್ತಿರುತ್ತೆ. ಸ್ವಲ್ಪ ಪ್ರೆಷರಲ್ಲಿ ರಬ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಅದು ಡೀಪ್ ಮಾರ್ಕ್ಸ್ ಏನಿರುತ್ತೆ ಅದರೊಳಗಡೆ ರಬ್ಬಿಂಗ್ ಕಾಂಪೌಂಡ್ ಹೋಗ್ಬೇಕಲ್ವಾ. ಸೊ ನೀವು ರಬ್ ಮಾಡ್ತಾ ನಿಮಗೆ ಗೊತ್ತಾಗ್ತಿದೆ. ಆ್ಯಕ್ಚುಲಿ ಸ್ವಲ್ಪ ಡಿಫ್ರೆನ್ಸ್ ಅಂತೂ ಗೊತ್ತಾಗ್ತಿದೆ. ನಾನು ಬೇರೆ ಯಾವುದು ಯೂಸ್ ಮಾಡ್ತಿಲ್ಲ ಇದರಲ್ಲಿ, ಬರೀ ಒಂದು ರಬ್ಬಿಂಗ್ ಕಾಂಪೌಂಡ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಈ ಸಲ ಒಂದು 5 ಮಿನಿಟ್ಸ್ ನಾನು ಹಾಗೆ ಡ್ರೈ ಆಗೋದಕ್ಕೆ ಬಿಟ್ಬಿಡೋಣ. ಓಕೆ, 5-6 ಮಿನಿಟ್ಸ್ ಆಗಿದೆ. ಸೊ ಈಗ ಯಾವ ಥರ ಇದೆ ಅಂತ ಚೆಕ್ ಮಾಡೋಣ. ಸ್ವಲ್ಪ ಪೇಷನ್ಸ್ ಇರಬೇಕು ಈ ಕೆಲಸ ಮಾಡಬೇಕಾದ್ರೆ. ಮೆಷಿನ್ ಇಲ್ಲ, ಕೈಯಲ್ಲೇ ಮಾಡಬೇಕು. ಕೈಯಲ್ಲೇ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳಿ. ನನಗಂತೂ ಒಂಚೂರು ನೋಟಿಸ್ ಆಗ್ತಾ ಇದೆ, ಸ್ವಲ್ಪ ಡಿಫ್ರೆನ್ಸ್ ಇದೆ ಅನ್ನಿಸ್ತಿದೆ. ನೋಡೋಣ, ಇದು ವಾಶ್ ಮಾಡಿಬಿಟ್ಟು ಚೆಕ್ ಮಾಡೋಣ. ನಮಗೆ ಫೀಲ್ ಆಗುತ್ತೆ. ಇವಾಗ ನೀವು ಮೊದಲು ನಾನು ಫಸ್ಟ್ ಟೈಮ್ ಹಾಕಿ ನಾನು ರಬ್ ಮಾಡಬೇಕಾದ್ರೆ ಈ ಒಂದು ಚಿಕ್ಕ ಮಾರ್ಕ್ಸ್ ಆಗಲಿ, ಸ್ಕಫ್ ಮಾರ್ಕ್ಸ್ ಆಗಲಿ, ಸ್ಕ್ರ್ಯಾಚಸ್ ಆಗಲಿ ಕೈಗೆ ತಾಕೋದು. ಯಾಕಂದರೆ ಪಾಲಿಶ್ ಸ್ಮೂತ್ ಆಗಿರೋದ್ರಿಂದ ನಮಗೆ ಗೊತ್ತಾಗುತ್ತೆ. ಸೊ ಇವಾಗ ನನಗೆ ಹಂಗೆ ಫ್ಲೋ ಆಗ್ತಾಯಿದೆ, ನಿಮಗೂ ಕಾಣಿಸ್ಬೋದು ಎಷ್ಟು ಕ್ಲೀನಾಗಿ ಫ್ಲೋ ಆಗ್ತಾಯಿದೆ. ಡೆಫಿನೆಟಾಗಿ ಡಿಫ್ರೆನ್ಸ್ ಇದೆ. ಬಟ್ ನೀವು ದುಡ್ಡು ಕೊಟ್ಟು ರಬ್ಬಿಂಗ್ ಮಾಡಿಸೋ ಅಷ್ಟು ಡಿಫ್ರೆನ್ಸ್ ಇಲ್ಲ. ಬಟ್ ಡೆಫಿನೆಟಾಗಿ ಹಳೆಯದಕ್ಕೆ ಸ್ಟಾರ್ಟಿಂಗಲ್ಲಿ ಹೇಗಿತ್ತು ಇವಾಗ ಹೇಗಿತ್ತು ತುಂಬಾ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ತುಂಬ ಈಸಿಯೆಸ್ಟ್ ಮೆಥಡ್ ಅನ್ನಿಸ್ತಾ ಇದೆ ಇದೀಗ. ನೀವು 15 ದಿವಸಕ್ಕೆ ಒಂದು ಸಲ, ತಿಂಗಳಿಗೆ ಒಂದೊಂದು ಸಲ ಮಾಡಿಕೊಂಡ್ರು ನೀವು ಟಿಪ್ ಟಾಪ್ ಕಂಡೀಷನಲ್ಲಿ ಇಟ್ಕೋಬೋದು ನಿಮ್ಮ ಈ ಹೆಡ್ಲೈಟ್ಸ್ನ. ಗೊತ್ತಾಗ್ತಿದೆಯಲ್ಲ? ಈ ಮಾರ್ಕ್ಸ್ ಇದೆಯಲ್ಲ ತುಂಬ ಕಮ್ಮಿ ಆಗಿದೆ ಆ್ಯಕ್ಚುಲಿ. ಸೊ ಇನ್ನೊಂದು ಕೋಟ್ ಟ್ರೈ ಮಾಡ್ತೀನಿ ನಾನು. ಇನ್ನೊಂದು ಕೋಟ್ ಟ್ರೈ ಮಾಡಿಬಿಟ್ಟು ಫೈನಲ್ ರಿಸಲ್ಟ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಈಗ 3ನೇ ಕೋಟ್ ಮಾಡ್ತಾಯಿದ್ದೀನಿ. ಇದು ಫೈನಲ್ ಕೋಟ್ ಇರುತ್ತೆ. ಎಷ್ಟಾಗುತ್ತೆ ಅಷ್ಟೊಂದು ಚೆನ್ನಾಗಿ ರಬ್ ಮಾಡಿ ನಿಮಗೆ ಫೈನಲ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ನನಗೆ ಎಲ್ಲೆಲ್ಲಿ ಇಂಚೂರು ಸ್ವಲ್ಪ ರಬ್ ಮಾಡಬೇಕು ಅಲ್ಲಿ ಮಾತ್ರ ನಾನು ಇದನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಇಷ್ಟವರೆಗೂ ನೀವು ವಿಡಿಯೋ ನೋಡ್ತಿದ್ರೆ, ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಇನ್ಫಾರ್ಮೇಟಿವ್ ವೀಡಿಯೋಸ್ ಕೊಡಬೇಕಂತಲೇ ನನ್ನ ಒಂದು ಉದ್ದೇಶ. ಅದಕ್ಕೆ ಸ್ವಲ್ಪ ಟೈಮ್ ತೊಗೊತಿರ್ತೀನಿ ಯಾವುದೋ ವೀಡಿಯೋ ಮಾಡಬೇಕಂದ್ರೆ. ಸೊ ದಯವಿಟ್ಟು ನಿಮ್ಮ ಒಂದು ಸಪೋರ್ಟ್ ಇರಲಿ. ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ಒಂದು ಸಂತೋಷ ಆಗುತ್ತೆ. ನಾನು ಎಲ್ಲಿ ರಬ್ ಮಾಡ್ತಾಯಿದ್ದೀನಿ ಅಲ್ಲಿ ಆ್ಯಕ್ಚುಲಿ ಒಂದು ಚೂರು ಈ ಆಕ್ಸಿಡೇಷನ್ ಅಥವಾ ಡಲ್ಲಾಗಿ ಇದೆ ಅನ್ನಿಸ್ತು, ಒಂದು ಚೂರು ಲೈಟಾಗಿ. ಸೊ ಇನ್ನೂ ಟ್ರೈ ಮಾಡೋಣ ಎಷ್ಟು ಅದನ್ನು ರಿಮೂವ್ ಮಾಡ್ಬೋದು ಅಂತ. ಆ್ಯಕ್ಚುಲಿ ತುಂಬ ಸಿಂಪಲ್ ಕೆಲಸ ಇದು. ನಮಗೂ ಟೈಮ್ ಪಾಸ್ ಆದಂಗಿರುತ್ತೆ. ಯಾವಾಗಾದರೂ ಏನಾದರೂ ಒಂದು ಮಾಡಬೇಕಂದ್ರೆ ಈ ಥರ ಕೆಲಸ ಮಾಡ್ಕೋಬೋದು. ತುಂಬ ಈಸಿಯಾಗಿದೆ. ಮೇನು ಏನಿಲ್ಲ, 2 ಬಟ್ಟೆ ಮತ್ತು ಒಂದು ರಬ್ಬಿಂಗ್ ಕಾಂಪೌಂಡು ಇಷ್ಟಿತ್ತಂದರೆ ನೀವೇ ಮನೇಲಿ ಮಾಡ್ಕೋಬೋದು. ಪ್ಲಸ್ ನಿಮಗೆ ಸಣ್ಣ ಪುಟ್ಟ ಪೇಂಟ್ ಮೇಲೆ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇರೋದನ್ನು ಕೂಡ ನೀವು ಇದರಿಂದ ರಿಮೂವ್ ಮಾಡ್ಕೋಬೋದು. ನಾನು 2 ಹೆಡ್ಲೈಟನ್ನು ನಾನು ಇವಾಗ ತೋರಿಸ್ತಿಲ್ಲ ಸ್ನೇಹಿತರೆ. ಒಂದು ಹೆಡ್ಲೈಟ್ ಮಾತ್ರ ವೀಡಿಯೋ ಮಾಡಿ ತೋರಿಸ್ತೀನಿ, ಮತ್ತೊಂದು ನಾನು ನಿಧಾನಕ್ಕೆ ಮಾಡ್ಕೊತೀನಿ. ಈಗ
ಇದನ್ನು ನಾನು ಒರೆಸ್ತಾ ಇದ್ದೀನಿ. ಇದು ಬರೀ ನೀರೇ ಇದು, ಮತ್ತು ಇನ್ನೇನೋ ತಿಳ್ಕೊಬೇಡಿ, ಎಷ್ಟು ಡ್ರಿಂಕಿಂಗ್ ವಾಟರ್ ಅಷ್ಟೇ ಇದು. ಸೊ ಮುಗೀತು ಸ್ನೇಹಿತರೆ. ಇವಾಗ ನಾನು ಒರೆಸ್ಬಿಟ್ಟು ಒಂದ್ಸಲ ಸಾಫ್ಟ್ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಬಿಡ್ತೀನಿ. ಸೊ ಸಾಫ್ಟ್ ಬಟ್ಟೆಯಲ್ಲಿ ನೀಟಾಗಿ ಒರೆಸೋಣ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ರಿಸಲ್ಟ್ಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 100%ಅಲ್ಲಿ ಒಂದು 30% ಅಷ್ಟು ಡಿಫ್ರೆನ್ಸ್ ಇದೆ. ನಾನು 30% ಅಷ್ಟು ಮಾಡಬೇಕಂತಲ್ಲ, 30% ಅಷ್ಟು ಡಿಫ್ರೆನ್ಸ್ ಇದೆ. ಸೊ ಇದು ಆ್ಯಕ್ಚುಲಿ ಡೆಫಿನೆಟಾಗಿ ಒಂದು ಟ್ರೈ ಮಾಡ್ಬೋದು 100%. ಯಾಕಂದರೆ ನನಗೆ ಗೊತ್ತಾಗ್ತಿದೆ, ಆ್ಯಕ್ಚುಲಿ ಫೀಲ್ ಆಗ್ತಿದೆ ಈಗ. ಒಂದು ಸಾಫ್ಟ್ನೆಸ್ ಆಗಲಿ, ಒಂದು ಕಲರ್ ಆಗಲಿ ವೈಟಿಶಾಗಿ ಕಾಣಿಸ್ತದೆ. ಈಗ ನೀವು ಫಸ್ಟ್ ನೀವು ಒಂದ್ಸಲ ಬ್ಯಾಕ್ ನೋಡ್ಬೋದು ನೀವು, ಆವಾಗ ಒಂಚೂರು ಎಲ್ಲೋ ಟಿಂಟ್ ಇರುತ್ತೆ, ಇವಂದ್ಬಿಟ್ಟು ಒಂಚೂರು ವೈಟಿಶ್ ಟಿಂಟಲ್ಲಿ ಬಂದಿದೆ ಈಗ. ಸೊ ಡಿಫ್ರೆನ್ಸ್ ಅಂತೂ ಇದೆ. 100% ಒಂದ್ಸಲ ವರ್ತ್ ದ ಟ್ರೈ ಮಾಡ್ಬೋದು ನೀವು. ಒಂದ್ಸಲ ದುಡ್ಡು ಉಳಿಸ್ದಂಗಿರುತ್ತೆ, ನಮಗೂ ಸ್ವಲ್ಪ ಟೈಮ್ ಪಾಸ್ ಆಗೋದಂಗಿರುತ್ತೆ, ಏನೋ ಒಂದು ಕಲ್ತಂಗಿರುತ್ತೆ. ಸೊ ಈ ಒಂದು ಮೋಟೋಮ್ಯಾಕ್ಸ್ ರಬ್ಬಿಂಗ್ ಕಾಂಪೌಂಡ್ ವರ್ತ್ ಇದೆ ಅನಿಸ್ತಾ ಇದೆ ನನಗೆ. ಸೊ ನೀವು ಒಂದು ತಿಂಗಳಿಗೆ ಒಂದ್ಸಲ ಅಥವಾ ಒಂದು 2-3 ತಿಂಗಳು ಒಂದು 2-3 ಸಲ ಮಾಡಿದ್ರೆ ನೀವು ಅದನ್ನ ವೈಟ್ನ ಹಾಗೆ ನೀವು ರಿಟೈನ್ ಮಾಡ್ಬೋದು, ಆಕ್ಸಿಡೇಷನ್ ಕೂಡ ದೂರ ಇಡ್ಬೋದು. ಸೊ ಇದು ನನ್ನ ಒಂದು ಕನ್ಕ್ಲೂಷನ್. ಈ ಒಂದು ಪ್ರಯತ್ನ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನಾನು ಹೇಳ್ದಂಗೆ ಒಂದು ಲೈಕ್ ಮಾಡಿದ್ರೆ ತುಂಬ ಸಂತೋಷ ಆಗುತ್ತೆ. ಯಾರನ್ನ ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಒಂದು ಇನ್ಫಾರ್ಮೇಟಿವ್ ವೀಡಿಯೋಸ್ ಕೊಡೋದಕ್ಕೇ ನಾನು ಪ್ರಯತ್ನ ಮಾಡ್ತಿರ್ತೀನಿ. ಸೊ ಹಾಗಾಗಿ ವೀಡಿಯೋಸ್ ತಡ ಆಗ್ತಿರುತ್ತೆ, ಕೋಆಪ್ರೇಟ್ ಮಾಡಿ. ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.